ಏನೇ ಈಗ ಯಾರೋ ಒಬ್ಬ ಬಂದಿದ್ನಲ್ಲ, ಯಾರೇ ಅವನು? ಯಾಕೆ ಬಂದಿದ್ದ ಇಲ್ಲಿಗೆ? ಯಾಕೆ ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಅಥವಾ ಬೇರೆ ಏನಾದ್ರೂ ಯೋಚನೆಯಿಂದ ಕೇಳ್ತಾ ಇದ್ಯಾ? ಅವರು ಬೇರೆ ಯಾರು ಅಲ್ಲ, ನನ್ನ ಗಂಡನ ಸ್ನೇಹಿತರು. ನಾನು ಗಂಡನ ನೋಡೋದಕ್ಕೆ ಬಂದಿದ್ರು. ತಪ್ಪೇನು? ನೋಡೆ, ಯಾರು ಇಲ್ದಿರೋ ಸಂದರ್ಭದಲ್ಲಿ ಮನೆಗೆ ಬರೋದು ತಪ್ಪು. ಅದು ಅಲ್ಲದೆ ಈ ಮನೆಯಲ್ಲಿ ಆ ರೀತಿಯಾಗಿ ಅಸಭ್ಯವಾಗಿ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ? ನೋಡು, ನಿನ್ಗೆ ಎಷ್ಟೇ ಹೇಳಿದ್ರು ಅಷ್ಟೇನೆ. ಯಾರು ಇಲ್ದಿರೋ ಸಮಯದಲ್ಲಿ ಆ ಭೂಪ ಈ ಮನೆಗೆ ಬಂದಿದ್ದಾನಲ್ಲ, ಅವ್ರಿಗೇನು ಅನ್ಸೋದೇ ಇಲ್ವೇನೋ. ನಾಯಿ ಅವನು. ನೀನೇನೇನೋ ಮಾತಾಡ್ತಾ ಇದೀಯ ಪದ್ಮ. ಅಲ್ಲ ಕಣೆ, ಅವರು ಈ ಮನೆ ಗೆಸ್ಟು. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಬಿಕಾರಿಯಾಗಿ ಬೆಳೆದಿರೋ ನಿನಗೆ ಸಂಪ್ರದಾಯ, ಸಂಸ್ಕಾರ, ಮನೆಗೆ ಹೋಗೋ ಬರೋ ಅತಿಥಿಗಳನ್ನ ಹೇಗೆ ಸತ್ಕರಿಸ್ಬೇಕು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಹೇಗೆ ಮಾತಾಡ್ತಾ ಇದ್ಯಾ? ಅಬ್ಬಬ್ಬಬ್ಬಬ್ಬಾ, ನಾಲ್ಗೆ ಉದ್ದ ಇದೆ ಅಂತ ಅದೆಷ್ಟೇ ಮಾತಾಡಿ ಬೊಗ್ಳುತ್ತೀಯ. ಅಲ್ಲ ಕಣೆ, ಬರ್ಬೋದು ಗೆಸ್ಟ್ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಆದ್ರೆ ಯಾವ ಸಮಯಕ್ಕೆ ಬರ್ಬೇಕು, ಯಾವಾಗ ಬರ್ಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡು. ಒಂಟಿ ಹೆಣ್ಣು ಮನೆಯಲ್ಲಿ ಇರ್ಬೇಕಾದ್ರೆ ಈ ರೀತಿಯಾಗಿ ಕರೆಸ್ಕೊಳ್ತಾ ಇದೆಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ಅಥವಾ ಅವರಿಗಾದ್ರೂ ಮನೆಯಲ್ಲಿ ಒಂಟಿ ಹೆಣ್ಣು ಇರ್ಬೇಕಾದ್ರೆ ಬರ್ಬೇಕು ಬರ್ಬಾರ್ದು ಅನ್ನೋ ಜ್ಞಾನ ಇಲ್ವಾ? ಸರಿಯಾಗಿ ಮಾತಾಡಿದ್ರೆ ಸರಿ. ಇದು ನನ್ನ ಮನೆ, ನನ್ನ ಗಂಡನ ಮನೆ. ನನ್ನ ಗಂಡನ ಸ್ನೇಹಿತರಾಗ್ಲಿ, ನನಗೆ ಬೇಕಾದವ್ರನ್ನಾಗ್ಲಿ ಅವ್ರು ಬರೋದಲ್ಲ. ನಾನು ಬಯಸ್ದಾಗ ಕರೆಸ್ಕೋತೀನಿ, ಕಳಿಸ್ತೀನಿ. ಅದನ್ನ ಕೇಳೋ ರೈಟ್ಸು ನಿನಗಿಲ್ಲ. ಹೋಗ್, ನೀನು ಕೆಲಸ ನೋಡ್ಕೊ ಹೋಗ್ತಾ. ಯಾಕೆ ಇಲ್ಲ? ಖಂಡಿತವಾಗ್ಲೂ ಇದೆಯೇ. ಈ ಮನೆ ಸೊಸೆಯಾಗಿರೋ ನಾನು ತಪ್ಪು ನಡೀತಾ ಇದ್ರೆ ನಡಿಲೇಬೇಕು ಅಂದಾಗ ನೀನು ಹಾಡಿದ ತಾಳಕ್ಕೆಲ್ಲ ಕುಣಿಯುವಂತ ಹೆಣ್ಣು ನಾನಲ್ಲ. ಹೋಗು, ನಿನ್ನ ದಿಮಕ್ ಹೇಗಿದ್ಯೋ ನಾನು ಮುಂದೆ ಯಾವ ರೀತಿ ಅಂತ ತೋರಿಸ್ತೀನಿ. ನೀನ್ ಆಡಿದ ಆಟಕ್ಕೆಲ್ಲ ಕುಣಿಯೋ ಹೆಣ್ಣು ನಾನಲ್ಲ. ಈ ಮನೆ ಜವಾಬ್ದಾರಿ ತಗೊಂಡಿರೋ ಹೆಣ್ಣು ನಾನು. ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ರಾಜ್ಯ ಸಾಮಾಜಿಕ ನಾಟಕ ನಿರ್ದೇಶಕರ ಸಂಘದ ಖಜಾಂಚಿಯಾದಂತಹ ಬಿ ರಾಮಕೃಷ್ಣ ಎಚ್ ಮಲ್ಲಿಗೆರೆ ಇವರಿಗೆ ಮಾರಸಿಂಗನಹಳ್ಳಿ ಚಾಮುಂಡೇಶ್ವರಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಒಂದು ಪುಟ್ಟ ಸನ್ಮಾನ.